ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರುವಿನಲ್ಲಿ ಮೀನಾ ಮತ್ತು ಸೂರ್ಯ ಫ್ಯಾಮಿಲಿ ಎಲ್ಲ ಬರ್ತಾರೆ. ಶಾಂತಿ ಎಲ್ಲ ಬಂದು ಚೌಟ್ರಿಯಲ್ಲಿ ಬರ್ತಾರೆ. ಚೌಟ್ರಿಯಲ್ಲಿ ಬಂದುಬಿಟ್ಟು ಅವರವರ ಕೆಲಸದಲ್ಲಿ ಕಾರ್ಯನಿರತರಾಗಿರ್ತಾರೆ. ಈ ಒಂದು ಕಡೆ ಸೂರ್ಯ ಮತ್ತು ಮೀನಾ ಖುಷಿಯಾಗಿ ನಕ್ಕೊಂಡು ಕೂತಿರ್ತಾರೆ. ಅದನ್ನು ನೋಡಿದ ಶೀಲಾ ಯೋಚನೆ ಮಾಡ್ತಾ ಇರ್ತಾಳೆ. ಶ್ರುತಿ ತಂದೆ ಕೇಳ್ತಾರೆ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂತ ಕೇಳಿದಾಗ ಶ್ರುತಿ ತಾಯಿ ಹೇಳ್ತಾಳೆ, ಇಲ್ಲ ಈಗ ಈ ಕಾರ್ಯಕ್ರಮದಲ್ಲಿ ಇಂಪಾರ್ಟೆಂಟ್ ಆಗಿರೋರು ಏನೂ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಶ್ರುತಿ ತಂದೆ ಹೇಳ್ತಾರೆ, ಇಲ್ಲ ಎಲ್ಲರೂ ಬಂದಿದ್ದಾರೆ ಅಲ್ವಾ, ಇನ್ಯಾರು ಬರಬೇಕು ಅಂತ ಕೇಳಿದಾಗ ಆ ಥರ ಹೇಳಿದಾಗ ಆಗ ಶ್ರುತಿ ತಾಯಿ ಹೇಳ್ತಾರೆ, ನಾವು ಕೇಳ್ತಾ ಇರೋದು ರಿಲೇಟಿವ್ಸ್ ಅಲ್ಲ, ನಮ್ಮ ಪ್ಲ್ಯಾನ್ನ ಇಂಪ್ಲಾಯ್ಮೆಂಟ್ ಮಾಡೋರು ಅಂತ ಹೇಳಿದಾಗ ಓ ಅಂತ ಹೇಳ್ಬಿಟ್ಟು ಮೀನಾ ಶ್ರುತಿ ತಂದೆ ಹೇಳ್ತಾರೆ. ಆಗ ಶ್ರುತಿ ತಂದೆ ಹೇಳ್ತಾರೆ, ಓ ಆ ಸೂರ್ಯನಿಗೆ ಕೋಪ ಬರೋ ಥರ ಮಾಡೋರು ಅಲ್ವಾ ಅಂತ ಕೇಳಿದಾಗ ಆಗ ಶ್ರುತಿ ತಾಯಿ ಹೌದು ರೀ ಅಂತ ಹೇಳ್ತಾಳೆ. ಶ್ರುತಿ ತಾಯಿ ಹೇಳ್ತಾಳೆ, ಹೌದು ರೀ, ಇನ್ನೇನು ಫಂಕ್ಷನ್ ಮುಗೀತು ಅಂದಾಗೆ ಸೂರ್ಯನಿಗೆ ಅವರು ತುಂಬ ಕೋಪ ಬರೋ ಥರ ಮಾಡ್ತಾರೆ. ಆಗ ಸೂರ್ಯನಿಗೆ ಕೋಪ ಬರುತ್ತೆ. ಆಗ ಅವನು ಕೂಗಾಡಿದಾಗ ರಿಲೇಟಿವ್ಸ್ ಎಲ್ಲ ಮಾತಾಡ್ತಾರೆ. ಆಗ ನನ್ನ ರಿಲೇಟಿವ್ಸ್ ಮೇಲೆ ನೀನು ಕೈ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನು ಜಗಳ ಆಡ್ಬೋದು ಅಂತ ಹೇಳ್ಬಿಟ್ಟು ಶ್ರುತಿ ತಾಯಿ ಹೇಳ್ತಾರೆ. ಜಗಳ ಆಗೋ ಥರ ಮಾಡಿಬಿಟ್ಟು ಆಮೇಲೆ ಸೂರ್ಯನಿಗೂ ಮತ್ತು ಸೂರ್ಯನ ಮೇಲೆ ಅವ್ರ ಮನೆಯವರು ಅಸಹ್ಯ ಪಡೋ ಥರ ಮಾಡಿಬಿಟ್ಟು ಅಲ್ಲಿ ಜಗಳ ಮಾಡಿಸಿ ನಮ್ಮ ಮಗಳನ್ನ ಮತ್ತು ಅಳಿಯನ್ನ ನಮ್ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ತಾಯಿ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಶ್ರುತಿ ತಂದೆ ಹೇಳ್ತಾರೆ, ಅಲ್ಲ ಶೀಲಾ, ನೀನು ಹೇಳ್ತಿರೋದು ಕೇಳೋದಕ್ಕೇನೋ ಚೆನ್ನಾಗಿದೆ, ಇದನ್ನು ನಾವು ಗ್ಯಾರಂಟಿ ಇದು ಆಗುತ್ತಾ ಇದು ಕೆಲಸ ಅಂತ ಹೇಳಿದಾಗ ಆಗ ಶೀಲಾ ಹೇಳ್ತಾಳೆ, ರೀ ಇದು ಖಂಡಿತ ಆಗುತ್ತೆ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮೀನಾ ಮತ್ತು ಸೂರ್ಯ ಖುಷಿಯಾಗಿ ಕೂತ್ಕೊಂಡಿರ್ತಾರೆ. ಆಗ ಮೀನಾ ಆ ಕಡೆ ಸೈಡಿಗೆ ನೋಡ್ಬಿಟ್ಟು, ರೀ ಅಲ್ಲಿ ಜ್ಯೂಸ್ ಕೊಡ್ತಿದ್ದಾರೆ, ನಾನು ಜ್ಯೂಸ್ ತೊಗೊಂಬರಲ್ಲ ಅಂತ ಹೇಳಿದಾಗ ಸೂರ್ಯ ಬೇಡ ಅಂತ ತಲೆ ಅಲ್ಲಾಡಿಸ್ತಾನೆ. ಆಗ ಮೀನಾ ಹೇಳ್ತಾಳೆ, ಹೋಗ್ಲಿ ನೀರಾದರೂ ತರಲಾ ಅಂತ ಹೇಳಿದಾಗ ಸೂರ್ಯ ಬೇಡ ಅಂತ ಇನ್ನೂ ತಲೆ ಅಲ್ಲಾಡ್ತಾನೆ. ಆಗ ಮೀನಾ ಹೇಳ್ತಾಳೆ, ಈಗೇನು ಈಗ ನನ್ನ ಹತ್ರ ಮಾತಾಡಲ್ವಾ ಅಂತ ಹೇಳಿದಾಗ ಸೂರ್ಯ ಸಡನ್ನಾಗಿ ಅವಳ ಹತ್ರ ತಿರುಗ್ತಾನೆ. ಸೂರ್ಯ ತಿರುಗ್ಬಿಟ್ಟು ಸನ್ನೆಯಲ್ಲೇ ನಿನ್ನ ಬಾಯಿ ಮುಚ್ಚಮ್ಮ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆ ಥರ ಹೇಳುವಾಗಲೇ ಸೂರ್ಯನ ಫ್ರೆಂಡ್ ಬರ್ತಾನೆ. ಬಂದ್ಬಿಟ್ಟು ಏನು ಸೂರ್ಯ ಆರಾಮಾಗಿದೆಯಾ ಅಂತ ಹೇಳಿದಾಗ ಆವಾಗಲೂ ಕೂಡ ಸೂರ್ಯ ಮಾತಾಡಲ್ಲ, ಬಾಯಿ ಸನ್ನೆಯಲ್ಲೇ ಕೈ ಸನ್ನೆಯಲ್ಲೇ ಹೇಳ್ತಾ ಇರ್ತಾನೆ. ಆಗ ಸೂರ್ಯನ ಫ್ರೆಂಡ್ ಹೇಳ್ತಾನೆ, ಏನು ಬರೀ ಆವಾಗ ಎಲ್ಲ ಬಾಯಿ ತುಂಬ ಮಾತಾಡ್ತಾ ಇದೆ, ಬರೀ ಕೈ ಸನ್ನೆ ಮಾಡ್ತಾ ಇದೆಯಾ ಏನಕ್ಕೆ ಅಂತ ಕೇಳಿದಾಗ ಆಗ ಸೂರ್ಯ ಕೈ ಮುಗಿತಾನೆ. ಆಗ ಅವ್ರ ಫ್ರೆಂಡು ಆಯ್ತಪ್ಪ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಆಗ ಮೀನಾ ಕೇಳ್ತಾರೆ, ಹಾಗಾದರೆ ನೀವು ಫಂಕ್ಷನ್ ಮುಗಿಯೋವರೆಗೂ ಮಾತಾಡೋದೇ ಇಲ್ವಾ ಅಂತ ಕೇಳಿದಾಗ ಆಗ ಸೂರ್ಯ ಹೇಳ್ತಾನೆ, ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾನೆ. ಸಮಯ ನೋಡಿಕೊಂಡು ಮೀನಾ ಆ ಕಡೆ ನೋಡಿ ದೊಡೆನ ಗಿಂಡ್ಬಿಡ್ತಾಳೆ ಸೂರ್ಯಂದು. ಆಮೇಲೆ ಸೂರ್ಯ ಬಾಯಿ ಬಿಡದೆ ಅವನು ಕಂಟ್ರೋಲ್ ಮಾಡ್ಕೊಂಡಿರ್ತಾನೆ. ಆಗ ಮೀನಾ ಹೇಳ್ತಾಳೆ, ಸಾರಿ ರೀ, ನಿಮ್ಮನ್ನು ಟೆಸ್ಟ್ ಮಾಡೋಕೆ ನಾನು ಈ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ, ಪರವಾಗಿಲ್ಲ ರೀ, ನೀವು ಇಲ್ಲಿಂದ ಹೋಗೋವರೆಗೂ ನೀವು ಈ ಥರನೇ ಮೇಂಟೈನ್ ಮಾಡಿ ಅಂತ ಹೇಳಿದಾಗ ಸೂರ್ಯ ಕೈ ಸನ್ನೆಲ್ಲ ಆಯಿತು ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇದೆಲ್ಲ ಆದಮೇಲೆ ಶ್ರುತಿ ರೂಮಲ್ಲಿ ರೆಡಿ ಆಗ್ತಾ ಇರ್ತಾಳೆ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಶ್ರುತಿಗೆ ಮೇಕಪ್ ಮಾಡ್ತಾ ಇರೋವಾಗ ಆಗ ಶ್ರುತಿ ಹೇಳ್ತಾಳೆ, ನಾನೇನು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋಕೆ ಹೋಗ್ತಾ ಇದ್ದೀನ, ಇಲ್ಲ ಜ್ಯುವೆಲ್ಸ್ ಆ್ಯಡಿಗೆ ಹೋಗ್ತಾ ಇದ್ದೀನ, ಈ ಥರ ಎಲ್ಲ ಯಾಕೆ ನನಗೆ ಈ ಥರ ಮೇಕಪ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಆಗ ಅವ್ರ ಶ್ರುತಿ ಫ್ರೆಂಡ್ಸ್ ಹೇಳ್ತಾರೆ, ಇಲ್ಲ ನಿಮ್ಮ ತಾಯಿಯವರು ಹೇಳಿರೋದು ಮೇಕಪ್ ಮಾಡೋಕ್ಕೆ ಈ ಥರ ಅಂತ ಹೇಳಿದಾಗ ಆಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಇಲ್ಲ ನಿಮ್ಮ ಕೊಲಿಗ್ದು ನಿಮ್ಮ ಸಿಸ್ಟರ್ದು ಕೂಡ ಕರಿಮಣಿ ಶಾಸ್ತ್ರ ಇದೆಯಲ್ಲ, ಹಾಗಾಗಿ ಅವ್ರಿಗಿಂತ ನೀನು ಹೈಲೈಟಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ತಾಯಿಯವರು ಆರ್ಡ್ರ್ ಕೊಟ್ಟಿದ್ದಾರೆ ಈ ಥರ ಮೇಕಪ್ ಮಾಡಿ ಅಂತ, ಹಾಗಾಗಿ ನಾವು ಈ ಥರ ಮೇಕಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶ್ರುತಿ ಹೇಳ್ತಾಳೆ, ನನಗೇನೋ ಆ ಥರ ಇಂಟೆನ್ಷನ್ ಇಲ್ಲ, ಈ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಎಷ್ಟು ಇರಿಟೇಟ್ ಆಗ್ತಾಯಿದೆ ಗೊತ್ತಾ ಅಂತ ಹೇಳಿದಾಗ ಇದೊಂದು ಟೈಮು ಕಂಟ್ರೋಲ್ ಮಾಡ್ಕೊಳ್ಳಪ್ಪ, ಈ ಥರ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ನೀನು ಎಲ್ಲ ವಿಷಯದಲ್ಲೂ ಫಾಸ್ಟ್ ತಾನೆ, ಮಗು ವಿಷಯದಲ್ಲಿ ಏನು ಅಂತ ಕೇಳಿದಾಗ ಆಗ ಶ್ರುತಿ ಹೇಳ್ತಾಳೆ, ಹಾಗೇನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳುವಾಗಲೇ ಆಗ ಅಲ್ಲಿಂದ ರವಿ ಬರ್ತಾನೆ. ಶ್ರುತಿ ನೋಡಿಬಿಟ್ಟು, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ರವಿ, ಇಲ್ಲಿ ಹೆಣ್ಮಕ್ಳು ಇರೋ ಮನೆ, ನಿಮಗೇನು ಇಲ್ಲಿ ಕೆಲಸ ಅಂತ ಹೇಳ್ಬಿಟ್ಟು ಶ್ರುತಿ ಕೇಳಿದಾಗ ಆಗ ರವಿ ಹೇಳ್ತಾನೆ, ಮಿಸ್ಸಸ್ ರವಿನ ನೋಡಬೇಕು ಅಂತ ಬಂದೆ, ಯಾಕೆ ಅಂತ ಹೇಳಿ ಕೇಳಿದಾಗ ಇದನ್ನೆಲ್ಲ ನೋಡಿದ ಅವ್ರ ಫ್ರೆಂಡ್ಸು, ಶ್ರುತಿ ನೀನು ಹೊಟ್ಟೆ ಹಸಿವು ಆಗ್ತಿದೆ ಅಂದೆ ಅಲ್ವಾ, ನಾವು ಜ್ಯೂಸ್ ತರ್ತೀವಿ ಅಂತ ಹೇಳಿದಾಗ ಶ್ರುತಿ ಹೇಳ್ತಾನೆ, ನಾನು ಯಾವಾಗ ಹೇಳಿದೆ, ನನಗೆ ಯಾವಾಗ ಹೊಟ್ಟೆ ಹಸಿವು ಆಗಿದೆ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ರವಿ ಹೇಳ್ತಾನೆ, ಫ್ರೆಂಡ್ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಆಯಿತು ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಎಲ್ಲರೂ ಕೂಡ ಆಚೆ ಹೋಗ್ತಾರೆ. ಆಗ ರವಿ ಶ್ರುತಿ ಹತ್ರ ಬಂದು ಕೂತ್ಕೋತಾನೆ. ಶ್ರುತಿ ರವಿನ ನೋಡ್ಬಿಟ್ಟು ತುಂಬ ನಾಚ್ಕೋತಾಳೆ. ಆಮೇಲೆ ಶ್ರುತಿ ಕೇಳ್ತಾಳೆ, ಏನು ಹಾಗೆ ನೋಡ್ತಿದ್ದೆ ಅಂತ ಕೇಳಿದಾಗ ಆಗ ರವಿ ಹೇಳ್ತಾನೆ,
ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ನಾನು ದಿನ ಕೂಡ ಹೀಗೆ ಇರೋದು ಅಂತ ಹೇಳ್ತಾಳೆ. ಆಗ ರವಿ ಹೇಳ್ತಾನೆ, ಇಲ್ಲ ಇವತ್ತೇನೋ ತುಂಬ ಸ್ಪೆಷಲಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ಓಹೋ ಸಾಹೇಬ್ರಿಗೆ ನಾನು ಈ ಥರ ರೆಡಿ ಆಗಿಬಿಟ್ಟು ಈ ಥರ ಸೀರೆ ಹಾಕ್ಕೊಂಡು ಈ ಥರ ಜ್ಯುವೆಲ್ಸ್ ಹಾಕ್ಕೊಂಡ್ರೆ ಮಾತ್ರ ನಾನು ಚೆನ್ನಾಗಿ ಕಾಣೋದು ಅಂತ ಹೇಳ್ತಾಳೆ. ನಾವೇನು ಅಲಂಕಾರದ ವಸ್ತು ಅಲ್ಲಪ್ಪ ಅಂತ ಹೇಳಿದಾಗ ಆಗ ರವಿ ಬಾಯಿಲಿ ನಿತ್ಕೋ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾನೆ. ರೂಮ್ ಬಾಗ್ಲು ಹಾಕೊಂಡು ನಾನು ಯಾವಾಗ ಹಾಗೆ ಹೇಳ್ದೆ ಚಿನ್ನ ಅಂತ ಹೇಳ್ಬಿಟ್ಟು ಶ್ರುತಿನ ಅಪ್ಕೊಳ್ತಾನೆ. ಆ ಥರ ಹೇಳಿದ ಕೂಡಲೇ ರವಿ ಆ ಥರ ಹೇಳಿದ ಕೂಡಲೇ ಆಗ ಶ್ರುತಿ ಹೇಳ್ತಾಳೆ, ನೀನು ನನಗೆ ಯಾವತ್ತೂ ಕೂಡ ಚಿನ್ನ ಅಂತ ಕರೆದಿಲ್ಲ, ಇವತ್ತು ನಾನು ಚಿನ್ನ ಹಾಕೊಂಡಿದ್ದಕ್ಕೆ ಚಿನ್ನ ಅಂತ ಕರಿತಿದ್ಯಾ, ನನಗೆ ಕರಿತಿದ್ಯಾ ಇಲ್ಲ ನಾನು ಹಾಕೊಂಡಿರೋ ಚಿನ್ನ ಕರಿತಿದ್ಯಾ ಅಂತ ಹೇಳಿದಾಗ ರವಿ ಹೇಳ್ತಾನೆ ನಿನ್ನೆ ಕಣೆ ನಾನು ಕರೆದಿರೋದು ಚಿನ್ನ ಅಂತ ಹೇಳಿ. ಆದರೂ ನನಗೊಂದು ಡೌಟು, ನೀನು ಇಷ್ಟೊಂದು ಚಿನ್ನ ಹಾಕ್ಕೊಂಡು ಆಚೆ ಹೋದರೆ ಯಾರಾದರೂ ಎತ್ತಾಕೊಂಡು ಹೋಗ್ಬಿಟ್ರೆ ಅಂತ ಹೇಳಿದಾಗ ಆಗ ಶ್ರುತಿ ಹೇಳ್ತಾಳೆ, ನನಗೆ ಯಾರು ಎತ್ತಾಕೊಂಡು ಹೋಗಲ್ಲಪ್ಪ ಅಂತ ಹೇಳಿದಾಗ ಆಗ ರವಿ ಒಂದು ಮುಖ ಆ ಕಡೆ ಮಾಡ್ಕೊಂಡು ಹೌದು ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ಹೌದು ಅವ್ನು ಎತ್ತಾಕೊಂಡು ಹೋದ್ರೂ ಕೂಡ ನೀನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಿಟ್ಟು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾನೆ. ಆಗ ಶ್ರುತಿ, ಯಾಕೆ ನಾನು ಅಷ್ಟೊಂದು ಟಾರ್ಚರ್ ಕೊಡ್ತೀನ ಅಂತ ಹೇಳ್ಬಿಟ್ಟು ಹೊಟ್ಟೆಗೆ ಹೊಡಿತಾಳೆ. ಆಗ ರವಿ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ರೊಮ್ಯಾನ್ಸ್ ಮೂಡಿಗೆ ಹೋಗ್ತಾರೆ. ಇನ್ನೇನು ಇಬ್ಬರು ಕೂಡ ಒಬ್ರಿಗೊಬ್ರು ಕಿಸ್ ಕೊಡಬೇಕು ಅನ್ನುವಾಗಲೇ ಶ್ರುತಿ ತಾಯಿ ಬಂದು ಬಾಗಿಲು ತಟ್ತಾರೆ. ಆಗ ರವಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಕಡೆ ಈ ಕಡೆ ಬಚ್ಚಿಕೊಳಕಂತ ಹೋಗ್ತಾನೆ. ಆಗ ಆಗದೆ ಆಮೇಲೆ ಇಲ್ಲ ಅತ್ತೆ ನಾನು ಬಾಚಣಿಕೆ ಇರಲಿಲ್ಲ, ಹಾಗಾಗಿ ನಾನು ತಲೆ ಬಚ್ಕೊಳ್ಳೋ ಬಾಚಣಿಕೆ ತೊಗೊಳಕ್ಕಂತ ಬಂದೆ ಅಂತ ಹೇಳ್ಬಿಟ್ಟು ರವಿ ಅಲ್ಲಿಂದ ಎತ್ಕೊಂಡು ಹೋಗ್ತಾನೆ. ರವಿ ಹೊರಟೋಗ್ತಾನೆ. ಆಗ ಶ್ರುತಿ ತಾಯಿ ಕೇಳ್ತಾರೆ, ಇನ್ನು ನೀನು ರೆಡಿ ಆಗಿಲ್ವೇನೆ ಅಂತ ಕೇಳಿದಾಗ ಆಯ್ತಮ್ಮ ಅಂತ ಹೇಳ್ತಾಳೆ. ಶ್ರುತಿ ತಾಯಿ ಇನ್ನೊಂದು ಅಷ್ಟು ಕೂಡ ಜ್ಯುವೆಲ್ರೀಸ್ ತಂದ್ಬಿಟ್ಟು ಇದನ್ನೆಲ್ಲ ಹಾಕೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶ್ರುತಿಗೆ. ಆಗ ಶ್ರುತಿ ಹೇಳ್ತಾಳೆ, ಅಮ್ಮ ಇನ್ನಷ್ಟು ಜ್ಯುವೆಲ್ಸ್ ನನಗೆ ಇದೇ ಭಾರ ಆಗಿದೆ, ನನಗೆ ಇನ್ನೂ ಅಷ್ಟು ಜ್ಯುವೆಲ್ಸ್ ಅಂದ್ರೆ ಆಗಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶ್ರುತಿ. ಆಗ ಶ್ರುತಿ ತಾಯಿ ಹೇಳ್ತಾಳೆ, ಇಲ್ಲಮ್ಮ ಸ್ವಲ್ಪ ಹೊತ್ತು ನೀನು ಆಮೇಲೆ ನೀನು ತೆಗ್ದ್ಬಿಡು ಅಂತ ಹೇಳ್ಬಿಟ್ಟು ಶ್ರುತಿ ತಾಯಿನೇ ನಾನೇ ಹಾಕ್ತೀನಿ ಇರು ಅಂತ ಹೇಳ್ಬಿಟ್ಟು ಶ್ರುತಿ ತಾಯಿ ಹಾಕ್ತಾಳೆ. ಶ್ರುತಿ ತಾಯಿ ಜ್ಯುವೆಲ್ಸ್ ಹಾಕ್ತಾನೆ, ನೀನು ಬಡವ್ರ ಮನೆ ಸೊಸೆ ಇರ್ಬೋದು, ಆದರೆ ಶ್ರೀಮಂತ ಮನೆ ಮಗಳು ಅನ್ನೋದು ಸುಳ್ಳಂತೂ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಈ ಬರೋ ಜನ ನನ್ನ ಮಗಳಾಗೆ ನೋಡಬೇಕು ಹೊರತು ಆ ಮನೆ ಸೊಸೆ ಅಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ತಾಯಿ ಹೇಳ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಮಾಮ್ ನನಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿದಾಗ ಆಗ ಶ್ರುತಿ ತಾಯಿ ಹೇಳ್ತಾಳೆ, ನಮ್ಗೆ ಇಷ್ಟ ಇಲ್ಲದೆ ಇರೋ ಮದುವೆ ಆಗಿದೆಯಾ, ಇದನ್ನಾದ್ರೂ ಹಾಕೋ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಆಗ ಶ್ರುತಿಗೆ ಬೇಜಾರಾಗುತ್ತೆ. ಅಮ್ಮ ನೀನು ಯಾವಾಗಿದ್ರು ಇದನ್ನೇ ಹೇಳ್ತಾ ಇರಬೇಡ, ನಾನು ಹಾಕೊಳ್ತಿದ್ದೀನಿ ತಾನೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಆಗ ಶ್ರುತಿ ತಾಯಿ ಹೇಳ್ತಾಳೆ, ಮೊದಲು ರೋಹಿಣಿ ಶಾಸ್ತ್ರ ಆಗುತ್ತೆ, ನೀನು ಹಾಗಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೋಬೇಡ, ಬೇಗ ರೆಡಿ ಆಗು ಅಂತ ಹೇಳ್ಬಿಟ್ಟು ಶ್ರುತಿ ತಾಯಿ ಶ್ರುತಿಗೆ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನೊಂದು ಕಡೆ ಶೀಲಾ ಹೂವಿನಾರ ಸ್ಪೆಷಲ್ ಆಗಿ ಹೂವಿನಾರ ತಗೊಂಡು ಬರ್ತಾ ಇರ್ತಾಳೆ. ಆಗ ಅವ್ರ ಫ್ರೆಂಡು, ಏನು ಶೀಲಾ ಈ ಹೂವಿನಾರ ತಗೊಂಡು ಹೋಗ್ತಾ ಇದೆ ಅಂದರೆ ನಮ್ಮನೆ ಪದ್ಧತಿ ಪ್ರಕಾರ ನಮ್ಮನೆ ಹೆಣ್ಮಗಳಿಗೆ ನಾವೇ ತರಬೇಕು ಹೂವಿನಾರ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇನ್ನೊಂದು ಕಡೆ ಶಾಂತಿ ಕೂಡ ಹೂವಿನಾರ ತಂದ್ಬಿಟ್ಟು ನಮ್ಮನೆ ಪದ್ಧತಿ ಪ್ರಕಾರ ಹೆಣ್ಣಿಗೆ ನಮ್ಮನೆ ಹೂವಿನಾರನೇ ಹಾಕಬೇಕು ಅಂತ ಹೇಳ್ಬಿಟ್ಟು ಅವಳು ಕೂಡ ತಗೊಂಡು ಹೋಗ್ತಾಳೆ. ಅದನ್ನ ನೋಡಿದ ಸೂರ್ಯ ಹೇಳ್ತಾನೆ, ನಮ್ಮ ಸಕ್ಕರೆ ಬೇಲ್ ಶಾಂತಮ್ಮನ ಬಗ್ಗೆ ಇನ್ನೂ ಗೊತ್ತಿಲ್ಲ, ಇನ್ನು ಸ್ವಲ್ಪ ತಿಂಗ್ ನೋಡು ಭೂಕಂಪ ಆಗುತ್ತೆ ಅಂತ ಹೇಳ್ಬಿಟ್ಟು ಮೀನಂಗೆ ಹೇಳ್ತಾ ಇರ್ತಾನೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ, ಮುಂದಿನ ಸಂಚಿಕೆಯಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.